ಗುರು ಇವತ್ತು ಬೆಳಗ್ಗೆ ಎದ್ದೇಳಕ್ಕಿಂತ ಮುಂಚೆ ರಾತ್ರಿ ಎಲ್ಲ ನಿದ್ದೆ ಬಂದಿರಲ್ಲ ಆಯ್ತಾ. ಒದ್ದಾಡಿ ಈಗ ರಾತ್ರಿ ಆದ್ರೆ ಸಾಕು ಶೆಕೆಗಾಲ ನಿದ್ದೆನೆ ಬರಲ್ಲ. ಒದ್ದಾಡಿ ಎತ್ಲಕ್ ಬಟ್ಟೆ ಪ್ಯಾಕ್ ಮಾಡಿ ಯೋಚನೆ ಮಾಡ್ತಾ ಕುತ್ಕೊಂಡೆ. ಊರ್ ಬಿಟ್ಟು ಹೋಗೋಣ ಅಂತ. ಏನಕ್ಕೆ ಅಂದ್ರೆ ನನ್ ಕಸಿನ್ ಮನೇಲಿ ಹಬ್ಬ ಇತ್ತು. ಒಬ್ಳೆ ಹೋಗೋದಲ್ಲ ಅಂತ ಖುಷಿಯಾ ರೆಡಿಯಾಗಿ ಬ್ಯಾಗ್ ಎತ್ತದೆ ಗುರು. ಇನ್ನೇನ್ ಬಾಗ್ಲಾಗ್ಬೇಕು. ನೀನ್ ಒಬ್ಳೆ ಹೋಗ್ಬೇಡ ಕಣವ್ವಾ ಅಂತ ಟ್ವಿಸ್ಟ್ ಕೊಟ್ರು. ನಾನು ಬರ್ತೀನಿ ಅಂತ ಮನೆಯವರು. ಅದಕ್ಕೆ ರಪ ಅಂತ ಓಡೋಗ್ ಬಟ್ಟೆ ಚೇಂಜ್ ಮಾಡ್ಕೊಂಡು ಮತ್ತೆ ಆ ಬ್ಯಾಗ್ ಎತ್ಕೊಂಡ್ ಬಂದ್ ನಿಂತ್ಕೊಂಡೆ ಗುರು. ನಿಂತ್ಕೊಂಡ್ ತಕ್ಷಣ ಆಯ್ತು ಹೋಗ್ ಕಾರ್ ಎತ್ಕೊಂಬ ಅಂದ್ರು. ಹೌದಾ ಅಂತ ಹೇಳಿ ನಾನು ಮತ್ತೆ ನಮ್ ಡ್ರೈವರ್ ಅಣ್ಣ ಇಬ್ರು ಹೋಗಿ ಕಾರ್ ಎತ್ಕೊಂಡ್ ಬರೋಣ ಅಂತ ಎತ್ಕೊಂಡ್ ಬಂದ್ವಪ್ಪ. ಎತ್ಕೊಂಡ್ ಬಂದಿದ್ದೆ ಶಿವ. ಜನಗಳ್ ದಬ 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 ಅಂತ ಕಾರೆಲ್ಲ ಕುತ್ಕೊಳ್ಳೋದಯ್ಯ. ಆಯ್ತು ನಡಿ. ನನೀಗ ಮದ್ಯ ಹಾಕಿದರೆ ಆ ಕಡೆಯಿಂದ ಒಬ್ರು ಈ ಕಡೆಯಿಂದ ಒಬ್ರು ಹಿಂಸೆ ಕೊಡು 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 ಕೊಟ್ಟ ಹಾಕ್ತಿರತ್ಲಾಗೆ. ಈ ಹಿಂಸೆಯಲ್ಲಿ ಯಾವನಪ್ಪ ಒದ್ದಾಡ್ತಾನೆ ಅನ್ನೋಷ್ಟಿಗೆ ತುಮಕೂರ್ ಹತ್ರ ಬಂದೇ ಬಿಡ್ತು. ಸೊ ತುಮಕೂರ್ ಹತ್ರ ಒಂದ್ ಒಳ್ಳೆ ಹೋಟ್ಲ್ ಇತ್ತು. ಊಟ ಮಾಡಿ ಓಡೋಣ ಅಂತ ನಿಲ್ಸಿದ್ವಿ. ಬಟ್ ಅಲ್ಲದ್ ಎರಡು ಎತ್ತಿಂದೊಂದು ಇದಿತ್ತು, ಸಕದಾಗಿತ್ತು. ಅಂತೂ ಇಂತೂ ಮಾಡಿ ಬರೋ ಅಷ್ಟೊತ್ತಿಗೆ ರಾತ್ರಿ ಆಗೇ ಹೋಯ್ತು. ಸೊ ನಾವ್ ಯಾವ ಊರಿಗೆ ಬರ್ತಿದೀರಾ ಅಂತ ಯೋಚನೆ ಮಾಡ್ತಿದೀರಾ? ಮಾಗಡಿ ಹತ್ರ ಚಕ್ರಬಾವಿ ಅಂತ ಇದೆ. ಸೊ ಅಲ್ಲಿ ಹಬ್ಬ ಇದೆ. ಸೊ ಹಾಗಾಗಿ ಊರ್ ಹಬ್ಬಕ್ಕೋಸ್ಕರ ಬಂದ್ವಿ. ಇವ್ರ ಮನೇಲೆ ಬಂದಿರೋದು. ಇವಳು ನಮ್ಮೂರಿಗೆ ಹಬ್ಬಕ್ ಬಂದಿದ್ಲು. ಇವಾಗ ನಾವ್ ಇವಳ ಊರಿಗೆ ಹಬ್ಬಕ್ ಬಂದಿದ್ವಿ. ಫುಲ್ ಲಗೇಜ್ ಎಲ್ಲಾ ತುಂಬಿಟ್ಲು ಕಾರಲ್ಲಿ. ಒಳ್ಳೆ ಗೂಡ್ಸ್ ಗಾಡಿ ತುಂಬ್ದಂಗೆ ತಗೊಂಡ್ ಊರ್ ಹತ್ರ ಬಂದ್ರೆ ಸಾಕು ಚಿಕ್ಕ 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 ಅಂದಿತ್ತು ಲೈಟಿಂಗ್ಸ್. ಸಖತ್ ಖುಷಿ ಆಯ್ತು ಗುರು. ಅಂತೂ ಎಂತೂ ಬಂದ್ವಿ ಮನೆಗೆ. ಇದು ಬೆಳಗ್ಗೆ ಹತ್ತತ್ರ ಮಧ್ಯಾಹ್ನ ಬಿಟ್ಟವರು. ಸಂಜೆ ಆಗೋಯ್ತು ಬರೋ ಅಷ್ಟೊತ್ತಿಗೆ. ಕಾರ್ ಪಾರ್ಕ್ ಮಾಡಿ ಸೊ ಫೈನಲಿ ಇನ್ನೇನು ಇಲ್ಲ, ಊಟ ಮಾಡಿ ಮಲ್ಗದು ಅಷ್ಟೇ ಇರೋದು. ಸೊ ಅಲಂಕಾರ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಸೊ ಹೀಗೆ ಫಾಲೋ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.